ಇದರ ಬಗ್ಗೆ ಮಾತನಾಡೋಣ. ಸಮಸ್ಯೆ ಎಲ್ಲಿದೆ, ಮೂಲದಲ್ಲಿ ಎಲ್ಲಿ ಸಮಸ್ಯೆ ಆಗ್ತಿದೆ ಅನ್ನೋದನ್ನ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಕೋಲಾರ ಚಿಕ್ಕಬಳ್ಳಾಪುರ ಶಾಶ್ವತ ನೀರಾವರಿ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ನಿಂತಿರುವಂತ ಆಂಜನೇಯ ರೆಡ್ಡಿ ಅವರು ನಮ್ಮ ಜೊತೆಗಿದ್ದಾರೆ. ರೆಡ್ಡಿ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ತಜ್ಞ ವೈದ್ಯರು ಅಂಜನಪ್ಪ ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ತಮ್ಮ ಗಮನಕ್ಕೆ ಬಂದಿರಬಹುದು ಈ ವಿಚಾರ. ನಾನು ಜನರನ್ನ ಹೆದರಿಸೋದಕ್ಕೆ ಹೇಳ್ತಾ ಇಲ್ಲ, ಬಟ್ ಜಾಗೃತಿ ಮೂಡಿಸೋದು ನಮ್ಮೆಲ್ಲರ ಜವಾಬ್ದಾರಿ ಆಗಿರೋದ್ರಿಂದ ಏನಾಗತ್ತೆ ಈ ರೀತಿಯ ತರಕಾರಿಯನ್ನು ಸೇವನೆ ಮಾಡಿದರೆ ಮನುಷ್ಯನ ದೇಹದ ಮೇಲೆ ಏನು ಪರಿಣಾಮ ಬೀರುತ್ತೆ ಅಂತ. ಬಹಳ ಇಂಪಾರ್ಟೆಂಟ್. ಆಲ್ರೆಡಿ ನಾನು ಈ ಸುದ್ದಿಯಲ್ಲಿ ಮಾತನಾಡಿದ್ದೆ. ಆಂಜನೇಯ ರೆಡ್ಡಿ ಅವರು ನನಗೆ ಬಹಳ ಆತ್ಮೀಯರಿದ್ದಾರೆ. ಅವರು ನಾವು ಇಬ್ಬರು ಸೇರ್ಕೊಂಡು ದೊಡ್ಡಬಳ್ಳಾಪುರದ ಹತ್ರ, ಈಗ ಮೇಡಮ್ ಯಾರೋ ಮಾತಾಡ್ತಿದ್ರಲ್ಲ, ಅವ್ರು ಹೇಳಿದ್ ಕರೆಕ್ಟ್. ವಾಶೆಟ್ಟಹಳ್ಳಿಯಲ್ಲಿ ಇಂಡಸ್ಟ್ರಿಯಲ್ ಏರಿಯಾದಿಂದ ಕಲುಷಿತ ನೀರನ್ನು ಸರಿಯಾಗಿ ಸಂಸ್ಕರಣೆ ಮಾಡಿದಿರೋ ನೀರನ್ನು ನಮ್ಮೂರ್ ಕೆರೆಗೆ ಬಿಟ್ಟು ಅರ್ಕಾವತಿ ನದಿ ನೀರಿನ ಕಲುಷಿತ ಹೋರಾಟದಲ್ಲಿ ನಾವಿಬ್ರು ಮುಂಚೂಣಿಯಲ್ಲಿದ್ದೇವೆ. ಅಮ್ಮ ಹೇಳಿದ್ ಕರೆಕ್ಟ್ ಆಗಿದೆ. ಬಟ್ ಈ ರೀತಿಯ ಸುದ್ದಿಗಳು ಆಗಿಂದಾಗೆ ಬರ್ತಾ ಇರ್ತವೆ. ನೀವು ನೋಡಿ, ಕಳೆದ ತಿಂಗಳು ಕೋಳಿ ಮೊಟ್ಟೆ ತಿಂದ್ರೆ ಕ್ಯಾನ್ಸರ್ ಆಗುತ್ತೆ ಅಂತ ಒಂದು ಸುದ್ದಿ ಬಂತು. ಈ ರೀತಿ ಸುದ್ದಿಗಳು ಬಂದಾಗ ನೀವು ಹೇಳಿದ್ ಕರೆಕ್ಟ್. ಇಂಥ ಟಾಪಿಕ್ ನ ಡಿಸ್ಕಷನ್ ತಗೊಂಡಾಗೆ ಜನಸಾಮಾನ್ಯರು ಎದುರ್ಕೊಳ್ಳೋದು ಬೇಡ, ಆದ್ರೆ ಒಂದು ಅರಿವು ಮೂಡುತ್ತೆ. ನೋ ಡೌಟ್ ಇನ್ ಇಟ್. ಮೊದಲ ಕಾಲದಾಗ ಅನ್ನೋರು ಋಷಿ ಮೂಲ, ಹೆಣ್ಣಿನ ಮೂಲ, ನದಿ ಮೂಲ ನೋಡ್ಬೇಡಿ ಅಂತ. ಇವತ್ತು ಆಹಾರದ ಮೂಲನೂ ಕೇಳ್ತಾ ಹೋದ್ರೆ ಭಯನೇ ಬರುತ್ತೆ. ಬಟ್ ನಾನೊಬ್ಬ ಕರ್ನಾಟಕ ರಾಜ್ಯದ ಕ್ಯಾನ್ಸರ್ ಸೊಸೈಟಿಯ ಮಾಜಿ ಚೇರ್ಮನ್ ಆಗಿ ನಿಮ್ಗೊಂದು ಮಾತು ಹೇಳ್ತೀನಿ. ತುಂಬಾ ಜನ ನನ್ನನ್ನು ಪ್ರಶ್ನೆ ಕೇಳ್ತಾರೆ, ಡಾಕ್ಟ್ರೆ ಕ್ಯಾನ್ಸರ್ ಯಾಕೆ ಬರುತ್ತೆ ಅಂತ. ಆಗ ನಾವು ಈ ಪದ ಉಪಯೋಗಿಸ್ಕೊತೀವಿ, ಕಲುಷಿತ ಕೆಮಿಕಲ್ಸ್, ಏನ್ ನೀರಿಗೆ ಕಲುಷಿತ ಆಗಿರುತ್ತಲ್ಲ, ಇದರಿಂದ ದೇಹದ ಮೇಲೆ ಡೆಫಿನೆಟ್ಲಿ. ಬಟ್ ಅದು ಕ್ವಾಂಟಿಟಿ ಎಷ್ಟು, ಅದನ್ನ ಕರೆಕ್ಟ್ ಆಗಿ ಅನಾಲಿಸಿಸ್ ಮಾಡ್ದಿರಾ ಸುಮ್ನೆ ಎದುರಿಸಕ್ ಹೋಗ್ಬಾರ್ದು. ಇವಾಗ ಹೆವಿ ಮೆಟಲ್ಸ್ ಇಂದ ಡೆಫಿನೆಟ್ಲಿ ದೇಹದ ಮೇಲೆ ಪರಿಣಾಮ. ನಾನು ಸರ್ಜಿಕಲ್ ಗ್ಯಾಸ್ಟ್ರೆಂಟ್ರಾಲಜಿಸ್ಟು ಇದ್ದೀನಿ. ಡೆಫಿನೆಟ್ಲಿ ಯಾವುದೇ ಒಂದು ಆರ್ಗನ್ ಮೇಲೆ ಅದರ ದುಷ್ಪರಿಣಾಮ ಇದ್ದೇ ಇರುತ್ತೆ. ಬಟ್ ಅದ್ರ ಬಗ್ಗೆ ಕರೆಕ್ಟ್ ಆಗಿ ಈ ಟೊಮಾಟೊ ತಿಂದ್ರೆ, ಈ ಬದನೆಕಾಯಿ ತಿಂದ್ರೆ ಕ್ಯಾನ್ಸರ್ ಆಗುತ್ತಾ, ಕರಳಿನೊಳಗೆ ಏನಾದ್ರು ತೊಂದರೆ ಆಗುತ್ತಾ, ಹಂಗೆ ಹೇಳೋದು ಬಹಳ ಕಷ್ಟ. ಡಿಸ್ಕಷನ್ ಓಕೆ, ಬಟ್ ಯಾರು ಕೂಡ ಜನ ಒಂದು ನಮ್ಮ ಈ ಮಾತಿನಿಂದ, ಈ ರೀತಿ ರಿಪೋರ್ಟ್ ನಿಂದ ದಯವಿಟ್ಟು. ಡಾಕ್ಟರ್ ಅಂಜನಪ್ಪ ಅವರೇ, ಒಂದು ಪ್ರಶ್ನೆ ಬರುತ್ತೆ ಇಲ್ಲಿ. ಆಹಾರ ಸುರಕ್ಷತಾ ಪ್ರಾಧಿಕಾರದ ನಿಗದಿಪಡಿಸಿದಂತ ಮಟ್ಟಕ್ಕಿಂತ 20 ಪಟ್ಟು ಜಾಸ್ತಿ ಇದೆ ಅಂತ ವರದಿ ಹೇಳ್ತಿದೆ. 20 ಪಟ್ಟು. ಅದರಲ್ಲೂ ನಾವು ಸಾವಯವ ತರಕಾರಿ ಅಂತ ಯಾವ್ದನ್ನು ಖರೀದಿ ಮಾಡ್ತಾ ಇದ್ದೇವೋ ಅದರಲ್ಲೂ ಇದೆ ಈ ಪ್ರಾಬ್ಲಮ್ ಅಂತ. ಸಮಸ್ಯೆ ಎಲ್ಲಾಗ್ತಿದೆ ಹಂಗಿದ್ರೆ ಡಾಕ್ಟರ್ ಅಂಜನಪ್ಪ ಅವರೇ? ಸರ್, ಇದು ಮೋಸ್ಟ್ ಇಂಪಾರ್ಟೆಂಟ್. ಇಂಡಸ್ಟ್ರಿಯಲ್ ವೇಸ್ಟ್ ಅನ್ನ ಪರಿಷ್ಕರಣೆ ಮಾಡ್ದಿರಾ ನದಿಗಳಿಗೆ, ಕೆರೆಗಳಿಗೆ ಬಿಟ್ಟು ಕೆಂಗೇರಿ ಮೋರಿ ನೀರ್ನ ಬೆಳೆಯುವಂತ ಸೊಪ್ಪು, ತರಕಾರಿ, ಹಣ್ಣುಗಳನ್ನ ಡೆಫಿನೆಟ್ಲಿ ಇಲ್ಲಿ ಹೇಳೋ ರಿಪೋರ್ಟ್ ಪ್ರಕಾರ ಡೆಫಿನೆಟ್ಲಿ ಕಲುಷಿತ ಆಗಿರುತ್ತೆ. ಏನಂದ್ರೆ ಸರ್, ಏನು ಮತ್ತೆ ಏನ್ ತಿನ್ಬೇಕು ಹೇಳ್ರಿ? ಮೊಟ್ಟೆ ತಿಂದ್ರೆ ಕ್ಯಾನ್ಸರ್, ಬದನೆಕಾಯಿ ತಿಂದ್ರೆ ಇದು. ಜನಗಳಿಗೆ ಏನ್ ಸಂದೇಶ ಕೊಡ್ಬೇಕು? ನಾನೊಬ್ಬ ಡಾಕ್ಟರ್ ಆಗಿ ಏನ್ ತಿನ್ಬೇಕು ಅಂತ ಹೇಳ್ಬೇಕು. ಸೊ ಅದಕ್ಕೋಸ್ಕರವಾಗಿ ಸರ್ಕಾರದ ಜವಾಬ್ದಾರಿ ಇದು. ಈ ಇಲಾಖೆಗಳಿದಾವಲ್ಲ ಇದು. ಆಮೇಲೆ ಎಷ್ಟು ಮಟ್ಟಿಗೆ ಈ ಸ್ಯಾಂಪಲ್ಗಳನ್ನ ಎಲ್ಲಿಂದ ತಗೊಂಡಿದ್ದಾರೆ, ಎಷ್ಟು ಇದರೊಳಗೆ ಸತ್ಯಾಂಶ ಇದೆ? ಡಾಕ್ಟ್ರೆ, ವರದಿ ಪ್ರಕಾರ ನೆಲಮಂಗಲ, ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರಿನ ಮಾರುಕಟ್ಟೆಯಲ್ಲಿ ತರಕಾರಿಗಳನ್ನು ತೆಗೆದುಕೊಂಡಿದ್ದಾರೆ. ಹೊಲದಿಂದಲೂ ಕೂಡ ತರಕಾರಿ ಸ್ಯಾಂಪಲ್ಗಳನ್ನು ತಗೊಂಡಿದ್ದಾರೆ. ಸರಿ ಸರ್, ನನಗೆ ಐ ಡೋಂಟ್ ನೋ, ಬರೀ ಡಾಕ್ಟರ್ ಅಲ್ಲ, ನಾನೊಬ್ಬ ರೈತನ ಮಗ. ನಾನೇ ಇವೆಲ್ಲ ಬೆಳೀತಾ ಇದ್ದೆ. ಇವೆಲ್ಲ ಕೇಳಲಿಕ್ಕೆ ನಿಜವಾಗ್ಲೂ ಆತಂಕ ಅನ್ಸುತ್ತೆ. ಆ ಕಾಲದಲ್ಲಿ ಇರಲಿಲ್ಲ. ಈಗ ಜನಗಳು ನಿಜವಾದ ಬಹಳ ಕೇರ್ಫುಲ್ ಆಗಿರ್ಬೇಕು. ಈ ಸ್ಟಡಿಗಳು ಬಂದಾಗೆ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ. ಬಟ್ ನಮ್ಗೆ ಜನಸಾಮಾನ್ಯರಲ್ಲಿ ಎಷ್ಟು ಏನು ಅಂತ ರಿಯಲಿ ಅರ್ಥ ಆಗಲ್ಲ ಸರ್. ಬಟ್ ಎನಿವೆ ಡಿಸ್ಕಷನ್ ಓಕೆ, ಡೆಫಿನೆಟ್ಲಿ ದುಷ್ಪರಿಣಾಮ. ನೀವು ತಜ್ಞ ವೈದ್ಯರಾಗಿರೋದ್ರಿಂದ ಒಂದು ನಿಮ್ಮಿಂದ ಪರಿಹಾರ ಕೇಳ್ತೀನಿ ನಾನು. ಈಗ ತರಕಾರಿ ಮಾರ್ಕೆಟಿಗೆ ಬರುತ್ತೆ, ನನಗೆ ಕೋಲಾರದಿಂದ ಬಂತೋ, ಚಿಕ್ಕಬಳ್ಳಾಪುರದಿಂದ ಬಂತೋ, ಹಾಸನದಿಂದ ಬಂತೋ, ಮಂಡ್ಯದಿಂದ ಬಂತೋ ನನಗೆ ಗೊತ್ತಿಲ್ಲ. ದುಡ್ಡು ಕೊಡ್ತೀನಿ, ಖರೀದಿ ಮಾಡ್ತೀನಿ, ಮನೆಗೆ ತರ್ತೀನಿ. ಇದರಲ್ಲಿ ಏನಿದೆ ಅಂತ ಚೆಕ್ ಮಾಡೋದಕ್ಕೆ ನನ್ನ ಮನೆಯಲ್ಲಿ ಲ್ಯಾಬ್ ಇಲ್ಲ. ಲ್ಯಾಬ್ ರಿಪೋರ್ಟ್ ಕುತ್ಕೊಂಡು ಅಡಿಗೆ ಮಾಡೋದಕ್ಕಾಗಲ್ಲ. ನಾನು ಏನು ಮಾಡ್ಲಿ, ಏನ್ ತಿನ್ಲಿ, ಯಾವ ಧೈರ್ಯದ ಮೇಲೆ ತಿನ್ಲಿ ಅಂತ ಪ್ರಶ್ನೆ ಬರುತ್ತೆ. ಏನ್ ಪರಿಹಾರ ಇದಕ್ಕೆ? ಒಂದು ಸರ್, ಯಾವುದೇ ಒಂದು ಫ್ರೂಟ್ಸ್ ಆಗಲಿ, ವೆಜಿಟೇಬಲ್ಸ್ ಆಗಲಿ ಮನೆಗೆ ತಂದ ತಕ್ಷಣ ಅದನ್ನ ಸರಿಯಾದ ರೀತಿಯಲ್ಲಿ ತೊಳೆಯೋದು ಬಹಳ ಇಂಪಾರ್ಟೆಂಟ್ ಸರ್. ಇದು ಹಣ್ಣೊಳಕ್ ಹೋಗೋದು ನಿಜವಾಗ್ಲೂ ಅನ್ಬಿಲಿಯಬಲ್. ನನಗೆ ಗೊತ್ತಿಲ್ಲ. ಈ ಲೆಡ್ಡು ಗಿಡ್ಡು ಎಲ್ಲ ನೀರಿನೊಳಗಿದ್ರೆ ಹಣ್ಣು ಒಳಕ್ ಹೋಗುತ್ತಲ್ಲ, ಹಣ್ಣಿನ ಮ್ಯಾಲಂತೂ ಇರುತ್ತೆ. ತಂದ ಹಣ್ಣುಗಳನ್ನ, ತರಕಾರಿಗಳನ್ನ
ನಾಜೂಕಾಗಿ ಕರೆಕ್ಟಾಗಿ ತೊಳೆದು ಅದನ್ನು ಉಪಯೋಗಿಸ್ಕೊಳ್ಳುವಂಥದ್ದು ಬಹಳ ಇಂಪಾರ್ಟೆಂಟು. ಆಮೇಲೆ ಈ ಅನ್ಕುಕ್ಡ್ ಫುಡ್, ರಾ ವೆಜಿಟೇಬಲ್ಸ್ ನಾವೇನ್ ತಿಂತೀವಲ್ಲ, ಸೌತೆಕಾಯಿ, ಮೂಲಂಗಿ, 5 ಸ್ಟಾರ್ ಹೋಟೆಲ್ನಾಗ ಹೆಂಗ್ ಕಟ್ ಮಾಡಿರ್ತಾರಲ್ಲ, ಅದನ್ನ ನಿಜವಾದ ತೊಳೆದಿರ್ತಾರೋ ಇಲ್ಲೋ ನಮಗೆ ಗೊತ್ತಿಲ್ಲ. ಸೊ ಹೊರಗಡೆ ಫುಡ್ ನ ದಯವಿಟ್ಟು ಅವಾಯ್ಡ್ ಮಾಡಿ ನಮ್ಮನೆಯಲ್ಲಿ ಮಾಡ್ತಕ್ಕಂಥ ಸೊಪ್ಪು, ತರಕಾರಿ, ಹಣ್ಣುಗಳನ್ನ ಸರಿಯಾದ ರೀತಿಯಲ್ಲಿ ವಾಶ್ ಮಾಡಿ ಅದನ್ನ ಬೇಯಿಸಿ ತಿನ್ನೋದು ಒಳ್ಳೇದಂತ ಅಷ್ಟೇ ನಾನು ಹೇಳೋದು. ಸೊ ಈ ಹಂತದಲ್ಲಿ ಇಷ್ಟನ್ನು ಬಿಟ್ಟು ಬೇರೆ ಏನನ್ನು ಹೇಳೋದಕ್ಕೆ ಸಾಧ್ಯ ಬೇರೆ ಮಾರ್ಗನೇ ಇಲ್ಲ, ಬೇರೆ ಮಾರ್ಗನೇ ಇಲ್ಲ. ಎಸ್, ಥ್ಯಾಂಕ್ ಯು ಡಾಕ್ಟರ್ ಅಂಜನಪ್ಪ ಅವರೇ ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.